ಹಲೋ ವೀಕ್ಷಕರೇ, ನಾನಿವತ್ತು ಭಂಗಿಗಾಗಿ ತುಂಬಾ ಬೆಸ್ಟ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ. ಖಂಡಿತವಾಗಿ ಲಾಸ್ಟ್ವರೆಗೂ ನೋಡಿ ನೀವೇ ಶಾಕ್ ಆಗ್ತೀರಾ. ಇವಾಗ ಎಷ್ಟು ಮುಖದ ಮೇಲೆ ಭಂಗಿನ ಸಮಸ್ಯೆ ಇರಲಿ ಅದೆಲ್ಲ ಕೂಡ ನಿವಾರಣೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ನಲ್ಲಿ ತೋರಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ತೋರಿಸ್ಕೊಂಡು ಬರ್ತೀನಿ. ಹೋಗಿ ಇವಾಗ ಮನೆಯಲ್ಲಿ ದೇವರ ಮನೆಯಲ್ಲಿ ಎಲ್ಲರೂ ಕೂಡ ಕರ್ಪೂರವನ್ನು ಬಳಸ್ತಾನೆ ಇರ್ತೀರ. ಕರ್ಪೂರದಿಂದ ಕೂಡ ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಅದು ಯಾವ ರೀತಿ ಯಾವ ಮುಖಾಂತರ ಅಂತ ತೋರಿಸ್ಕೊಡ್ತೀನಿ. ಯಾರಿಗೂ ಕೂಡ ಗೊತ್ತಿಲ್ಲದವರು ಕೂಡ ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿ. ಎಷ್ಟೇ ದುಬಾರಿ ಕ್ರೀಮ್ ಕೊಟ್ಟರೂ ಕೂಡ ಎಷ್ಟು ನಮಗೆ ಒಳ್ಳೆಯ ರಿಸಲ್ಟ್ ಸಿಗಲ್ಲ. ಇವಾಗ ನಾನು ಕರ್ಪೂರ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ಒಂದು ಬಟ್ಲು ತೊಗೋಬೇಕು. ನಾನು ಇವಾಗ ಇದು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಪರ್ಫೆಕ್ಟಾಗಿ ರೆಡಿ ಮಾಡುವಂಥ ವಿಧಾನ ನೋಡ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಇದನ್ನು ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನಿಮಗೆ ಒಂಥರ ನಿಮ್ಮ ಭಂಗಿನ ಸಮಸ್ಯೆಗೆ ನಿವಾರಣೆ ಆಗುವಂಥ ಸಮಸ್ಯೆ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಪ್ಲೀಸ್ ಮಿಸ್ ಮಾಡದೆ ನೋಡ್ಕೊಳ್ಳಿ. ಇವಾಗ ನಾನು ಎರಡೇ ಕರ್ಪೂರ ತೊಗೊಂಡಿದ್ದೀನಿ. ಇವೆರಡು ಕರ್ಪೂರ ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಳಿ. ಕರ್ಪೂರ ಕೂಡ ಆಯುರ್ವೇದಿಕ್ನಲ್ಲಿ ತುಂಬಾ ಬೆಸ್ಟ್ ಅನ್ಬೋದು ಸ್ನೇಹಿತರೆ. ಹಾಗೆ ನಾವು ನಮ್ಮ ತಲೆಗೂ ಕೂಡ ಯೂಸ್ ಮಾಡ್ಕೋಬೋದು. ತಲೆಯಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಸಮಸ್ಯೆ, ಜಾಸ್ತಿನೇ ತುರುಕಿ ಇಡ್ತಾ ಇದೆ ಅಂದರೆ ಅದು ಕೂಡ ನಾವು ಕರ್ಪೂರ ಬಳಸ್ತಿರ್ತೀವಿ. ಅದ್ರ ಜೊತೆಗೆ ನಾವು ಇವಾಗ ಭಂಗಿನ ಸಮಸ್ಯೆಗಾಗಿ ತೋರಿಸ್ತಾ ಇದ್ದೀನಿ. ಈ ಥರವಾಗಿ ಕೂಡ ಭಂಗಿನ ಸಮಸ್ಯೆಗೆ ನೀವು ಯಾವತ್ತೂ ಟ್ರೈ ಮಾಡೇ ಇರಲ್ಲ. 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ, ಕರ್ಪೂರ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಬೇಗನೆ ಪೌಡ್ರ್ ಆಗುತ್ತೆ. ಸಣ್ಣದಾಗಿ ಈ ಥರ ಪೌಡ್ರ್ ಮಾಡ್ಕೊಂಡು ತೊಗೊಳ್ಳಿ. ಇದು ನಿಮಗೆ ಭಂಗಿನ ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಇದನ್ನು ಟ್ರೈ ಮಾಡಬೇಕು. ಇವಾಗ ನಾನು ತೊಗೊಳ್ತಾ ಇರೋದು ಸ್ಫಟಿಕ ಬೆಸ್ಟ್ ಅನ್ಬೋದು ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಕೊಳಕು ಇರುವಂಥದ್ದೆಲ್ಲ ಕೂಡ ರಿಮೂವ್ ಮಾಡುತ್ತೆ. ಯಾಕಂದರೆ ಇವಾಗಿನ ಸಮಯದಲ್ಲಿ ನೋಡಿ, ನಮ್ಮ ಮುಖದ ಮೇಲೆ ಎಲ್ಲರ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಆಗಲಿ, ನಮ್ಮ ಮುಖದ ಮೇಲೆ ಡ್ರೈನೆಸ್ ಆಗಲಿ, ಆಯಿಲಿ ಸ್ಕಿನ್ ಆಗಲಿ, ಇದು ಹಾಗೇ ನಮ್ಮ ಮುಖದ ಮೇಲೆ ಉಳಿದು ಬಿಡೋದ್ರಿಂದ ನಮಗೆ ಭಂಗಿನ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ಸ್ಫಟಿಕ ಮುಖವನ್ನು ಬೇಗನೆ ಕ್ಲೀನ್ ಮಾಡುತ್ತೆ. ಹಾಗೆ ಎಷ್ಟೇ ಕೊಳಕಿರಲಿ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಮುಖದ ಮೇಲೆ ಒಂಥರ ಡ್ರೈನೆಸ್ ಆಗಲಿ, ಮುಖದ ಮೇಲೆ ಒಂಥರ ಈ ಥರ ಪಿಗ್ಮಿಟೇಷನ್ ಆಗಲಿ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ. ಹಾಗಾಗಿ ಸ್ವಲ್ಪನೇ ಸ್ಫಟಿಕ ಹಾಕ್ತಾಯಿದ್ದೀನಿ. 1 ಚಿಟಿಕೆಯಷ್ಟು ಸ್ಫಟಿಕ ಅದರಲ್ಲಿ ಸೇರಿಸ್ಕೋಬೇಕು. ಆಮೇಲೆ ಸೇರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಗುಲಾಬ್ ಜೆಲ್ ಅಂದರೆ ರೋಸ್ ವಾಟರ್ ಕೂಡ ಸೇರಿಸ್ಬೋದು. ಗುಲಾಬ್ ಜೆಲ್ ಎರಡೂ ಕೂಡ ಇದರಲ್ಲಿ ಸೇರಿಸ್ಕೊಳ್ಳೇಬೇಕು. ಯಾಕಂದರೆ ಇದನ್ನು ಕೂಡ ನಮ್ಮ ಮುಖದ ಮೇಲೆ ಯೂಸ್ ಮಾಡೋದ್ರಿಂದ ಮುಖದ ಮೇಲೆ ಒಂಥರ ಭಂಗಿನ ಸಮಸ್ಯೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ನೋಡಿ. ಒಂದು 4 ಡ್ರಾಪಷ್ಟು ಹಾಕಿದ್ದೀನಿ ಅದರಲ್ಲಿ. ಇವಾಗ 4 ಡ್ರಾಪಷ್ಟು ನಾನು ಗುಲಾಬ್ ಜೆಲ್ಲನ್ನು ಸೇರಿಸ್ಕೊಂಡಿದ್ದೀನಿ. ಎಷ್ಟೇ ಹಳೆಯ ವರ್ಷದಿಂದ ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ಹಾಗೇ ಇದೆ, ಜಾಸ್ತಿನೇ ಆಗ್ತಾಯಿದೆ, ಕಡಿಮೆನೇ ಆಗ್ತಾಯಿಲ್ಲ, ಏನೆಲ್ಲ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ವೇಸ್ಟ್ ಆಗ್ತಾಯಿದೆ, ಏನೂ ಯೂಸ್ ಆಗ್ತಾಯಿಲ್ಲ ಅಂತ ಅನ್ನೋರು ಆಯುರ್ವೇದಿಕ್ನಲ್ಲಿ ಬೆಸ್ಟ್ ಆಗಿರುವಂಥದ್ದು ಈ ಥರ ನ್ಯಾಚುರಲ್ ಆಗಿರುವಂಥ ಈ ಪ್ಯಾಕನ್ನು ಹಚ್ಕೊಂಡು ನೋಡಿದರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಇವಾಗ ಇದಕ್ಕೆ ಸೇರಿಸ್ತಾ ಇರೋಂಥದ್ದು ಅರಿಶಿಣದ ಪುಡಿ ಬೆಸ್ಟ್ ಅನ್ಬೋದು ಆಯುರ್ವೇದಿಕ್ನಲ್ಲಿ. ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ನಾವು ಹಾಕಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ಎಲ್ಲ ಕೂಡ ನಿವಾರಣೆಯಾಗಿ ನ್ಯಾಚುರಲಾಗಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಅರ್ಧ ಚಿಟಿಕೆಯಷ್ಟು ನಾನು ಇದಕ್ಕೆ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಮತ್ತೊಂದು ಸೇರಿಸ್ತಾ ಇರೋಂಥದ್ದು ಏನಪ್ಪ ಅಂದರೆ, ನಾನು 1 ಸಣ್ಣ ಸ್ಪೂನಷ್ಟು ಕಡಲೆ ಹಿಟ್ಟು ಮುಖದ ಮೇಲೆ ಗ್ಲೋ ಮಾಡುತ್ತೆ ಸ್ನೇಹಿತರೆ. ಮುಖದ ಮೇಲೆ ಬ್ರೈಟ್ ಆ್ಯಂಡ್ ವೈಟ್ ಮಾಡುತ್ತೆ. ನಮ್ಮ ಮುಖದ ಮೇಲೆ ಒಂಥರ ಡ್ರೈನೆಸ್ ಆಗಲಿ, ಆಯಿಲಿ ಸ್ಕಿನ್ ಆಗಲಿ ಎಲ್ಲ ಕೂಡ ಇದನ್ನು ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಗುಲಾಬ್ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು. ಗುಲಾಬ್ ಜೆಲ್ಲಲ್ಲಿ ಈ ಫೇಸ್ ಪ್ಯಾಕನ್ನು ನಾವು ಟ್ರೈ ಮಾಡೋದಕ್ಕೆ ಕಲಿಸ್ಬೇಕಾಗತ್ತೆ. ಮತ್ತು ನಾವು ಏನಾದರೂ ನೀರು ಹಾಕಿದ್ರಿ ಅಂದರೆ ಇದು ಯೂಸ್ ಆಗೋಲ್ಲ ಸ್ನೇಹಿತರೆ. ಹಾಗಾಗಿ ಇದು ಪವರ್ಫುಲ್ಲಾಗಿ ರೆಡಿ ಮಾಡ್ಕೋಬೇಕಂದ್ರೆ ನಮಗೆ ಗುಲಾಬ್ ಜೆಲ್ ಬೇಕೇ ಬೇಕು. ಆಮೇಲೆ ನಾನು ಇದಕ್ಕೆ ಸೇರಿಸ್ತಾ ಇರೋಂಥದ್ದು ಕೊಬ್ಬರಿ ಎಣ್ಣೆ. ನಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಇದೆ ಅಂದರೆ ನಮಗೆ ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಆಯಿಲಿ ಸ್ಕಿನ್ ಇದ್ದರೆ ಕೊಬ್ಬರಿ ಎಣ್ಣೆ ಸ್ಕಿಪ್ ಮಾಡ್ಕೊಳ್ಳಿ. 1-2 ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ 2 ಡ್ರಾಪ್ ಹಾಕ್ಕೊಂಡು ನಾನು ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇದು ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಈ ಪ್ಯಾಕ್ ರೆಡಿ ಮಾಡಿಕೊಂಡ್ರೆ ನಮಗೆ ದುಬಾರಿ ದುಡ್ಡು ಕೊಟ್ಟರು, ಸಾವಿರಾರು ರೂಪಾಯಿ ಕೊಟ್ಟರು ಕೂಡ ನಮಗೆ ಈ ಕ್ರೀಮ್ ಸಿಗೋಲ್ಲ ಸ್ನೇಹಿತರೆ. ಮನೆಯಲ್ಲೇ ರೆಡಿ ಮಾಡಿ ನ್ಯಾಚುರಲಾಗಿ ನಾವು ರಿಸಲ್ಟ್ ತೊಗೋಬೋದು. ಇವಾಗ ಇದು ರೆಡಿ ಆಗಿರೋಂಥದ್ದಲ್ವ, ಬನ್ನಿ ನಾನು ಫೇಸಿಗೆ ತೋರಿಸ್ತೀನಿ.
ನನ್ನ ಫೇಸು ಈ ಥರ ನೋಡ್ಬೋದು ಸ್ನೇಹಿತರೆ. ಈ ಥರ ನೋಡ್ಬೋದು ಸಣ್ಣ ಸಣ್ಣದಾಗಿ ಈ ಥರ ಎಲ್ಲ ಕಡೆ ನನ್ನ ಆಯಿಲಿ ಸ್ಕಿನ್ ಜೊತೆಗೆ ನನ್ನ ಮುಖದ ಮೇಲೆ ಈ ಥರ ಭಂಗ ಥರ ಕಾಣಿಸ್ತಾ ಇರುವಂಥದ್ದು. ಈ ಥರ ಒಂಥರ ಶೈನ್ ಹೊಡಿತೆ ಸ್ನೇಹಿತರೆ. ಭಂಗಿನ ಸಮಸ್ಯೆ ಆದರೆ ಮುಖದ ಮೇಲೆ ಹತ್ರ ಶೈನಿಯಾಗಿ ಕಾಣಿಸುತ್ತೆ. ಇದನ್ನು ನೀವು ಟ್ರೈ ಮಾಡಿದರೆ ಸಾಕು, ಫಸ್ಟ್ ರಿಸಲ್ಟ್ಗೆ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಕೊಳಕು ರಿಮೂವ್ ಆಗಿ ನಮ್ಮ ಮುಖ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುತ್ತೆ. ಇವಾಗ ನಾನು ಎಲ್ಲಿ ಭಂಗಿನ ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಾತ್ರ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಮುಖದ ಮೇಲೆ ಪೂರ್ತಿಯಾಗಿ ಅಪ್ಲೈ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ನಾವು ಕರ್ಪೂರವನ್ನು ಸೇರಿಸಿದ್ದೀವಿ. ನಮಗೆ ಎಲ್ಲೆಲ್ಲಿ ಭಂಗಿನ ಸಮಸ್ಯೆ ಕಾಣಿಸ್ತಾ ಇದೆ, ಡಾರ್ಕ್ ಫಾಲ್ಟ್ಸ್ ಇದೆ, ಮತ್ತು ನಮ್ಮ ಮುಖದ ಮೇಲೆ ಈ ಥರ ಭಂಗ ಮುಖದ ಮೇಲೆ ಆಗಲಿ, ಮೂಗಿನ ಮೇಲೆ ಆಗಲಿ, ತುಟಿ ಭಾಗದಲ್ಲಿ ಈ ಥರ ಎಲ್ಲೆಲ್ಲಿ ಕೆಳಗಡೆ ಈ ಥರ ಇದ್ದಾಗ ಅಲ್ಲಿ ಮಾತ್ರ ನಾವು ಇದನ್ನು ಅಪ್ಲೈ ಮಾಡಬೇಕು. ಕರ್ಪೂರ ಹಾಕಿದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಮುಖದ ಮೇಲೆ ಜುನ್ ಮಾಡುತ್ತೆ ಸ್ನೇಹಿತರೆ. ಯಾಕಂದರೆ ಕರ್ಪೂರ ಅಲ್ವಾ, ಈ ಥರ ಜುನ್ ಮಾಡೋದ್ರಿಂದ ಮುಖ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ. ನೋಡಿ ಈ ಥರ ಹಚ್ಕೊಂಡು ತಗೊಳ್ತಾ ಇದ್ದೀನಿ. ಇದೇ ರೀತಿ ವಾರದಲ್ಲಿ 4 ಸರ್ತಿ ಟ್ರೈ ಮಾಡಿದ್ರೆ ನಿಮ್ಮ ಹಳೆಯ ಕಾಲದ ಭಂಗ ಕೂಡ ಕಡಿಮೆ ಆಗುತ್ತೆ. ಮತ್ತೇನು ಜಾಸ್ತಿ ಹೊತ್ತು ಮುಖದ ಮೇಲೆ ಅಪ್ಲೈ ಮಾಡಿ ಇಡಬೇಕಂತ ಏನೂ ಇಲ್ಲ ಸ್ನೇಹಿತರೆ. ಒಂದು 10 ನಿಮಿಷ ಇದನ್ನು ಹಚ್ಕೊಂಡು ಬಿಟ್ಕೊಂಡು ಮತ್ತು ಆಮೇಲೆ ನೀವು ವಾಶ್ ಮಾಡಿದ್ರೆ ಸಾಕು. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಇವಾಗ ಅದು ಪೂರ್ತಿಯಾಗಿ ಮುಖದ ಮೇಲೆ ನಾನು ಅಪ್ಲೈ ಮಾಡಿ ಈ ಥರ ಸ್ವಲ್ಪ ಮಸಾಜ್ ಕೊಡಬೇಕು. ಈ ಥರ ಮಸಾಜ್ ಕೊಡೋದ್ರಿಂದ, ಈ ಮಸಾಜ್ ಮಾಡೋದ್ರಿಂದ ಒಳಗಡೆ ತನಕ ಕರ್ಪೂರ ಆಗಲಿ ಇವೆಲ್ಲನೂ ಕೂಡ ಅಬ್ಸರ್ವ್ ಮಾಡಿಕೊಂಡು ಒಳಗಡೆಯಿಂದ ನಮಗೆ ಭಂಗಿನ ಸಮಸ್ಯೆ ಇರುವಂಥದ್ದು, ಡಾರ್ಕ್ ಸ್ಪಾಟ್ಸ್ ಆಗಲಿ ಭಂಗಿನ ಸಮಸ್ಯೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಮತ್ತೊಂದು ಸರ್ತಿ ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ಕಾಡದೇ ರೀತಿಯಾಗಿ ಕೇರ್ ಮಾಡ್ಕೋಬೋದು. ಈ ಥರ ಒಂದೇ ಬೆರಳಿನಲ್ಲಿ ಮಸಾಜ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇರುವಂಥದ್ದು ನೋಡಿ ಇದೇ ರೀತಿಯಾಗಿ ಮಸಾಜ್ ಮಾಡಬೇಕು. ಪರ್ಫೆಕ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು ನೀವು ಮುಖವನ್ನು ವಾಶ್ ಮಾಡ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ ರಿಸಲ್ಟ್ ಸಿಕ್ಕ ಮೇಲೆ ಕಮೆಂಟ್ಸ್ ಮಾಡಿ ಹೇಳ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವಾಗ ಮುಖವನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಗ್ಲೋನೆಸ್ ನೋಡ್ಬೋದು, ಎಲ್ಲ ಕೂಡ ಕ್ಲೀನಾಗಿರೋವಂಥದ್ದು. ಮುಖ ಕೂಡ ಒರೆಸಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಮುಖದ ಮೇಲೆ ಇರೋಂಥ ಸ್ವಲ್ಪ ಸಮಸ್ಯೆ ಇರುವಂಥದ್ದೆಲ್ಲ ಕೂಡ ಕಡಿಮೆ ಆಯ್ತು ಅಂತ ನೋಡ್ವಿ. ಇದೇ ರೀತಿಯಾಗಿ ನೀವು ಇನ್ನೊಂದು 4 ಸರ್ತಿ ಟ್ರೈ ಮಾಡಿದ್ರೆ ಮತ್ತೊಂದು ಸರ್ತಿ ನಿಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಬೋದು. ಹಾಗಿದ್ದರೆ ವೀಕ್ಷಕರೇ, ಸ್ನೇಹಿತರೆ, ತಡ ಮಾಡದೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ಹೊಸದಾಗಿ ವಿಡಿಯೋ ಜೊತೆಗೆ ಹೊಸದಾಗಿ ಸಿಗ್ತೀನಿ ಸ್ನೇಹಿತರೆ. ಹಾಗಿದ್ದರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.